ಶಿರಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷ. ಮೂರು ತಿಂಗಳಿನಿಂದ ಸಾಕು ಪ್ರಾಣಿಗಳ ಮೇಲೆ ದಾಳಿ. ಶಿರಾ ತಾಲೂಕಿನ ಸೋರೆಕುಂಟೆ, ಚಿಕ್ಕಸಂದ್ರ ಕಾವಲ್, ಬುವನಹಳ್ಳಿ ಸುತ್ತಮುತ್ತಲಿನ ಕಾಡಂಚಿನ ಗ್ರಾಮಗಳಲ್ಲಿ ಚಿರತೆ ಓಡಾಟ ಕಂಡುಬಂದಿದ್ದು, ಕಳೆದ 3 ತಿಂಗಳಿನಿಂದ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ನಾಯಿ, ಮೇಕೆ, ಕುರಿಯನ್ನ ಕೊಂದಿದ್ದು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದೆ. ಇನ್ನು ಈ ಬಗ್ಗೆ ಗ್ರಾಮಸ್ಥರು ಮಾತನಾಡಿ, ಸದ್ಯ ಇಲ್ಲಿ ಚಿರತೆ ಓಡಾಡ್ತಾ ಇರೋದನ್ನ ನೋಡಿದ್ದಾರೆ. ಅವರು ಹೇಳಿದಾಗ ಮೊದಲಿಗೆ ನಾನು ನಂಬಲಿಲ್ಲ. ಸದ್ಯ ಗುರುತುಗಳನ್ನ ನೋಡಿದ ನಂತರ ನಿಜವೆಂಬುದು ತಿಳಿದುಬಂದಿದೆ. ಇದೀಗ ಸೂರ್ಯ ಮುಳುಗುತ್ತಿದ್ದಂತೆ ಹೊರಗೆ ಹೋಗಲು ಭಯ ಶುರುವಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಸಂದ್ರ ಕಾವಲು, ಮುದಿಗೆರೆ, ಸೋರೆಕುಂಟೆ ಹಾಗೂ ಬೋನಹಳ್ಳಿ ಅಕ್ಕಪಕ್ಕದ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಅಂತ ರೈತರಲ್ಲಿ ಆತಂಕವಾಗಿತ್ತು. ಅಲ್ಲಲ್ಲೇ ಕುರಿ ಮತ್ತು ಮೇಕೆ, ಊರಿನ ನಾಯಿಗಳ ಮೇಲೆ ಅಲ್ಲೇ ತಿಂದು ಕಳೆಬೆರ ದೊರಕಿತ್ತು. ಇದರ ಬಗ್ಗೆ ಅರಣ್ಯ ಇಲಾಖೆ ಮಾಹಿತಿ ನೀಡಿದ್ದಕ್ಕೆ ನಿಮ್ಮ ಯಾವುದಾದರೂ ಸಾಕ್ಷಿ ಪುರಾವೆಗಳನ್ನು ನೀಡಿ ಎಂದು ಒಂದು ಉತ್ತರ ನೀಡಿತ್ತು ರೈತರಿಗೆ. ರೈತರು ಇದಕ್ಕೆ ಯಾವುದೇ ಸಾಕ್ಷಿಗಳು, ಒಂದು ವಿಡಿಯೋಗಳಾಗಲಿ ಫೋಟೋಗಳಾಗಲಿ ನೀಡಲಿಲ್ಲ ಅಂತ ಅರಣ್ಯ ಇಲಾಖೆ ತಮ್ಮ ಮೇಲಿನ ಜವಾಬ್ದಾರಿಯನ್ನು ತಪ್ಪಿಸಿಕೊಂಡಿತ್ತು. ಆದರೆ ಇಂದು ಬೋನಹಳ್ಳಿ ತೋಟದ ಸಾಲಿನಲ್ಲಿ ಸುಮಾರು ಒಂದು ವಾರ 4-5 ದಿನಗಳಿಂದ ಚಿರತೆ ಇಲ್ಲೇ ಇದ್ದು 4-5 ಕುರಿಗಳನ್ನು ತಿಂದು ಅದರ ಕುರಿ ಮತ್ತು ಮೇಕೆಗಳ ಒಂದು ಕಳಬೆರ ದೊರಕಿದೆ. ಇದರಿಂದ ರೈತರಲ್ಲಿ ಆತಂಕವಾಗಿದೆ. ರೈತರಿಗೆ ಇದರಿಂದ ಬಹಳ ನಷ್ಟವಾಗಿದೆ. ಇದರ ಬಗ್ಗೆ ಸೂಕ್ತವಾಗಿ ಬೇಗ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿ ಎಂದು ಬೋನಹಳ್ಳಿ ಗ್ರಾಮಸ್ಥರು ಹೇಳಿಕೊಳ್ಳುತ್ತಿದ್ದಾರೆ. ಅರಣ್ಯ ಪಕ್ಕದಲ್ಲಿರೋದ್ರಿಂದ ಚಿರತೆಗಳು ಆಗಾಗ್ಗೆ ವಸತಿ ಪ್ರದೇಶಕ್ಕೆ ಬಂದು ನಂತರ ಕಾಡಿಗೆ ಹಿಂದಿರುತ್ತವೆ. ಚಿರತೆ ಕಾಣಿಸಿಕೊಂಡ ಬಗ್ಗೆ ನಾವು ಅರಣ್ಯ ವಿಭಾಗಕ್ಕೆ ದೂರನ್ನ ನೀಡಿದ್ದೇವೆ. ಆದರೆ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ ಎಂದಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರನ್ನ ಚಿರತೆ ಕಾಟದಿಂದ ತಪ್ಪಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.